ರೆಸಾರ್ಟ್ ಹೇಗಿದೆ ಅನ್ನೋಕ್ಕಿಂತ ರೆಸಾರ್ಟ್ ಯಾರು ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಗಿರೀಶ್ ಅವರು ತುಂಬ ಆತ್ಮೀಯರು. ನನ್ನ ಮೊದಲನೇ ಚಿತ್ರದ ನಾಯಕ ನಟರಾದ ರಘುವೀರ್ ಅವರ ಸೋದರ ಇವರು. ಹಾಗಾಗಿ ನನಗೆ ಇವರು 35 ವರ್ಷಗಳಿಂದ ಪರಿಚಯ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದೇ ಥರದ ಸ್ವಭಾವ, ಸಿಕ್ಕಾಪಟ್ಟೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಇವತ್ತು. ಆದರೆ ಏನು ಆಸ್ತಿ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಜನಸಾಗರ. ಇಡೀ ಊರಿನಲ್ಲಿ ಅವ್ರ ಹೆಸರು ಹೇಳಿದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ. ಅದೇ ಆಸ್ತಿ. ಆಸ್ತಿ ಅಂದ ತಕ್ಷಣ ಅವ್ರು ಹೆದರ್ಕೊಂಡ್ಬಿಟ್ರು, ಎಲ್ಲೋ ದುಡ್ಡು ಮಾಡಿದ್ರೆ ನನ್ಗೆ ಗೊತ್ತಿಲ್ಲಪ್ಪ ನೀವೇನು ಮಾಡಿದ್ದೀರ ಅಂತ. ಮನುಷ್ಯ ಹಣ ಮಾಡೋದಲ್ಲ ಆಸ್ತಿ, ಜನಗಳ ಪ್ರೀತಿ ಸಂಪಾದನೆ ಮಾಡ್ತಾರಲ್ಲ ಅದೇ ಆಸ್ತಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಪುನೀತ್ ರಾಜ್ಕುಮಾರ್ ಅವರು ಹಿಂದೆ ಕಾಣ್ತಿದ್ದೆ ನೋಡಿ, ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ದೊಡ್ಡ ಆಸ್ತಿ ಏನಪ್ಪ ಅಂದರೆ ಜನಗಳ ಪ್ರೀತಿ. ಆ ಆಸ್ತಿಯ ಒಂದು ಭಾಗ ಗಿರೀಶ್ ಅವರು. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಇವರು ಮೊದಲಿಂದಲೂ ಕೂಡ ಅಣ್ಣವರ ಅಭಿಮಾನಿ. ಅಣ್ಣವ್ರ ಚಿತ್ರಗಳನ್ನ ಎಷ್ಟು ಸಲ ನೋಡ್ತಿದ್ರು, ಒಂದೊಂದು ಸಿನಿಮಾಗಳನ್ನ ಅನ್ನೋದು ನಾನು ನೋಡಿದ್ದೀನಿ. ಅದಾದ ನಂತರ ಅಪ್ಪು ಅವರ ಅಭಿಮಾನಿ ಆದರು. ಆ ಅಭಿಮಾನ ಯಾವ ಮಟ್ಟಕ್ಕಿತ್ತು ಅವ್ರಿಗೆ ಅಂದರೆ, ಅವರು ನಮ್ಮಿಂದ ಅಗಲಿದಾಗ ಹೆಚ್ಚು ಕಡಿಮೆ 1 ತಿಂಗಳವರೆಗೂ ಇವರನ್ನು ಸಂತೈಸೋದು ಕಷ್ಟ ಇತ್ತು. ಹಾಗಾಗಿ ಅವರ ಹೆಸರಲ್ಲಿ, ಅವ್ರದ್ದೇ ಎಸ್ಟೇಟಲ್ಲಿ, ಇದೊಂದು ಜನಪ್ರಿಯ ಎಸ್ಟೇಟ್ ಇದು. ಊಟಿಗೆ ಯಾರು ಹೋದ್ರು ಕೂಡ ಇಲ್ಲೊಂದ್ಸಲ ಬಂದು ಹೋಗ್ತಾರೆ. ಈ ಎಸ್ಟೇಟಲ್ಲಿ ಅವರ ಹೆಸರಲ್ಲಿ ಒಂದು ಉದ್ಯಾನವನವನ್ನು ಇವತ್ತು ನಮ್ಮಿಂದ ಉದ್ಘಾಟನೆ ಮಾಡಿಸಿದ್ದಾರೆ, ಲೋಕಾರ್ಪಣೆ ಮಾಡಿಸಿದ್ದಾರೆ. ಈ ಕಾರ್ಯ ಬಹಳ ಅದ್ಭುತವಾದಂಥ ಒಂದು ಕಾರ್ಯ. ದೇವರನ್ನು ಸ್ಮರಣೆ ಮಾಡಬೇಕು ಅಂತ ನಾವು ಹೇಳ್ತೀವಲ್ಲ, ಇವರ ಹೃದಯದಲ್ಲಿ ಅವರು ದೇವರ ಉಳ್ಕೊಂಡಿದ್ದಾರೆ. ಅವರನ್ನು ಸ್ಮರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಇದು ಚಿರಕಾಲ ಇಲ್ಲಿ ಉಳ್ಕೊಂಡಿರ್ತದೆ. ಯಾರೇ ಈ ಕಡೆ ಬಂದರೂ ಕೂಡ ಈ ಸುಂದರವಾದ ದೃಶ್ಯವನ್ನು ನೋಡಿ ಇಲ್ಲಿ ಸಮಯ ಕಳೀಬೋದು. ಸಂಜೆ ಹೊತ್ತಂತೂ ಇದು ಸ್ವರ್ಗ ಇದ್ದಾಗಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ಯಾರೇ ಪ್ರವಾಸಿಗರು ಊಟಿ ಕಡೆ ಹೋಗುವಾಗ ಒಂದು ಸಲ ಬಲಗಡೆ ತಿರುಗಿಸಿ ಇಲ್ಲೊಂದು ದಿನ ಉಳ್ಕೊಂಡು ಹೋಗಿ, ನಿಮಗೆ ತುಂಬ ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ, ಹೊಸ ಅನುಭವ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಈ ಕೃತಿ ನೀವು ಸಪ್ರೇಟಾಗಿ ತೋರಿಸ್ತೀವಿ. ಈ ಕೃತಿ ಯಾರು ಮಾಡಿದ್ದಾರೆ, ಹೇಗಾಯಿತು? ಇದೊಂದು ವಿಶೇಷವಾದ ಕೃತಿ. ಇದು ನಾವು ಪೇಂಟಿಂಗ್ ಮಾಡೋದು ನೋಡಿದ್ದೀವಿ, ಆಮೇಲೆ ಕಟೌಟ್ ಮಾಡೋದು ನೋಡಿದ್ದೀವಿ, ಬ್ಯಾನರ್ ಬರೆಯೋದೆಲ್ಲ ನೋಡಿದ್ದೀವಿ. ಆದರೆ ಇದೊಂದು ವಿಶೇಷವಾದ ಕೃತಿ, ಅದ್ಭುತವಾದ ಕೃತಿ. ಬನ್ನಿ ಇಲ್ಲಿ. ಎಸ್, ಈ ಕೃತಿಯ ಕರ್ತೃ ಇವರು. ನಾನು ಇವ್ರನ್ನೆಲ್ಲ ನೋಡಿದೆ ಅಂದರೆ, 1-2 ವರ್ಷಗಳ ಹಿಂದೆ ಲಾಲ್ಬಾಗಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅವತ್ತು ಫಲಪುಷ್ಪ ಪ್ರದರ್ಶನ ಇದ್ದಾಗ ಪುನೀತ್ ರಾಜ್ಕುಮಾರ್ ಅವರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ, ಪಾರ್ವತಮ್ಮ ರಾಜ್ಕುಮಾರ್ ಅವರ ಇದೇ ರೀತಿಯ ಕೃತಿಗಳನ್ನು ಲಾಲ್ಬಾಗಲ್ಲಿ ಮಾಡಿದರು. ಅವತ್ತು ನಾನು ಫೋಟೋ ತೆಗೆಸ್ಕೊಂಡೆ ಪಕ್ಕದಲ್ಲಿ ನಿಂತ್ಕೊಂಡು. ಇವತ್ತು ಅದೇ ಕೃತಿಯನ್ನು ಇಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ. ಈ ಕೃತಿಯ ಉದ್ಘಾಟನೆಗೆ ನನ್ನನ್ನು ಗಿರೀಶ್ ಅವರು ಕರೆಸಿ ನನಗೊಂದು ಅದ್ಭುತವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಪ್ರತಿಭೆ ಕನ್ನಡದ ಪ್ರತಿಭೆ, ಈ ಪ್ರತಿಭೆ ಈ ಮಣ್ಣಿನ ಪ್ರತಿಭೆ, ಈ ಪ್ರತಿಭೆ ನಮ್ಮೆಲ್ಲರ ಹೆಮ್ಮೆಯ ಪ್ರತಿಭೆ. ವಿಶ್ವಮಟ್ಟಕ್ಕೆ ಈ ಪ್ರತಿಭೆ ಬೆಳೀಬೇಕು ಅಂತೇಳಿ ನಾನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ಭಗವಂತ ಒಳ್ಳೇದು ಮಾಡಿ.